ಅಮ್ಮ ಏನು ಅಮ್ಮ ಅಂತ ಇದ್ಯಾ? ನೆಟ್ಟಗ್ ಒಂದ್ ಕೆಲ್ಸ ಮಾಡಕ್ ಬರಲ್ಲ. ಜೀವನ ಹಿಡ್ಕೊಂಬ ಅಂತಂದ್ರೆ ಕ್ವಾರ್ಟರ್ ಕುಡ್ದು ಚೆನ್ನಾಗ್ ನಿದ್ದೆ ಮಾಡ್ತಾ ಇದೀರಾ? ಒಬ್ಬೊಬ್ರದ್ದು ತಲೆ ಕತ್ತರ್ಸ್ ಹಾಕ್ಬಿಡ್ತೀನಿ. ಅಮ್ಮ ಅದು ಜೀವ ಬಂದು ಏಯ್, ಕೆಲ್ಸಕ್ ಬಾರ್ದೇ ಇರೋರೆ ಇನ್ನೊಂದ್ಸಲ ಈ ತರ ಕೆಲ್ಸಕ್ ಬರ್ದೇ ಇರೋ ಕಾರಣ ಏನಾದ್ರೂ ಕೊಟ್ಟೆ ಅಂತಿಟ್ಕೋ, ನಿನ್ ಹೆಂಡತಿ ಮಕ್ಳನ್ನ ಅನಾಥರನ್ನಾಗ್ ಮಾಡ್ಬಿಡ್ತೀನಿ. ಆ ಜೀವನ ಎತ್ಬಿಡ್ಬೇಕಂಡ್ರು. ಬಿಸಿಯಾಗಿ ಒಂದು ಟೀ ಹಾಕೋ. ಸರಿ ಅಣ್ಣ. ಫುಲ್ ಸ್ಟ್ರಾಂಗ್ ಆಗಿರ್ಲಿ. ಆಯ್ತಣ್ಣ. ನಾನು ಅಪ್ರೂವರ್ ಆಗ್ಬಿಡ್ತೀನಿ. ನಾನು ಅಪ್ರೂವರ್ ಆಗ್ಬಿಡ್ತೀನಿ. ಸರ್ ಎಲ್ಲ ಕ್ಲಿಯರ್ ಮಾಡು. ಓಕೆ ಸರ್. ಜೀವ, ನಿನಗೆ ಅಡ್ಡ ಬರ್ತಾ ಇರೋರ್ನ ನನ್ನ ಡೆಪ್ಯೂಟಿ ಕಮಿಷನರ್ ಪದವಿ ಉಪಯೋಗಿಸಿ ಮುಗಿಸ್ಬಿಟ್ಟೆ. ನನ್ನ ಎವಿಡೆನ್ಸ್ನ ಯಾವಾಗ ತಂದು ಕೊಡ್ತೀಯಾ? ಏನು ನಮ್ಮ ಏರಿಯಾದ ಒಳಗಡೆನಾ? ನೀನು ಮೊದಲು ಹೋಗಿ ರಿಪೋರ್ಟ್ ಬರ್ಕೊಡಮ್ಮ, ಮಿಕ್ಕಿದ್ ನಾನು ನೋಡ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ರಿಪೀಸಿ ಸರ್, ಮೇಡಮ್ಗೆ ಪೆನ್ ಪೇಪರ್ ಕೊಡು. ಸರ್. ಬರ್ದೆ ಅಮ್ಮ? ಹೆಸರು ಬೃಂದಾನಾ? ಸೆಕೆಂಡ್ ಇಯರ್ ಮೆಡಿಕಲ್ ಕಾಲೇಜಾ? ಹೌದು. ನನಗೆ ಜೀವ ಎನ್ನುವ ವ್ಯಕ್ತಿಯಿಂದ ನೀನು ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದೀಯ ಗೊತ್ತಿದೆಯಮ್ಮ? ಜೀವ ಮೇಲೆ. ನೀನ್ ಕಂಪ್ಲೇಂಟ್ ಕೊಟ್ಟು ನಾನು ತಗೊಂಡಿದ್ದು ಅವನು ಗೊತ್ತಾದ್ರೆ? ಸರ್, ನೀವ್ ಅರೆಸ್ಟ್ ಮಾಡ್ದಿರೋ ರೌಡಿನೇ ಇಲ್ಲ. ಈ ಜೀವ ಕಂಡ್ರೆ ಮಾತ್ರ ಯಾಕೆ ಹೀಗ್ ಭಯ ಪಡ್ತೀರಾ? ನಾನ್ ಮಾತ್ರ ಅಲ್ಲ, ಈ ಸಿಟಿಲಿರೋ ಪೊಲೀಸು ಪೊಲಿಟಿಷಿಯನ್ಸ್ ಎಲ್ಲ ಅವನಿಗೆ ಹೆದರ್ಲೇಬೇಕು. ಯಾಕಂದ್ರೆ ಅವನ್ ಪವರ್ ಹಾಗೆ. ಹೋಗಮ್ಮ ಹೋಗು. ಲೈ, ಆ ಜೀವ ನಾನೇ ಹೆದರ್ಸ್ತಾನ ಕಣ. ಅವನ್ ದಿನ ಸ್ನಾನ ಮಾಡೋ ಕೊಳದಲ್ಲೇ ಮುಳುಗ್ಸಿ ತುಂಡ ಕತ್ತರಿಸ್ಬೇಕು. ಇವತ್ತು ಅವನು ಜಲ ಸಮಾಧಿನೇ.
ಯಾಕೋ ಬಾಯ್ ಬಿಡ್ತಾ ಇಲ್ಲ ನೀನು? ಯಾರೋ ನೀನು? 3 ಗಂಟೆಯಿಂದ ಕೇಳ್ತಾ ಇದ್ದೀನಿ ನಾನು. ಕೊಬ್ಬೆನೋ ನಿನ್ಗೆ? ಏಯ್ ಎಂತ ರೌಡಿನ? ನಾನು ರೌಡಿನ ಕಣೋ. ಬಾರೋ, ಏನೋ ನೋಡ್ತಾ ಇದ್ಯಾ? ಬಾರೋ ನೋಡೋಣ ನಾನಾ ನೀನ. ನಿನ್ಗೆ ನರ ಟ್ರೀಟ್ಮೆಂಟೇ ಬೆಸ್ಟ್ ಕಣೋ. ಬಂದೆ ತಡಿಯೋ. ಇಲ್ಲ ನೋಡು, ಸಾಹೇಬ್ರಿಗೆ ಕೋಪ ತರಿಸಿ ಜೀವನ ಹಾಳು ಮಾಡ್ಕೋಬೇಡ. ಒದೆ ತಿನ್ನು ಸತ್ತೋಗ್ಬಿಡ್ತೀಯ ನೋಡು. ನೀನ್ ನೋಡೋದಕ್ಕೆ ಹೇಳ್ತಾ ಇದೀನಿ. ನರ ಟ್ರೀಟ್ಮೆಂಟ್ ಮಾಡೋದು ಗೊತ್ತಾ ನಿನ್ಗೆ? ಮೈನ್ ಪಾಯಿಂಟ್ ಅಲ್ಲೇ ನರ ಕಟ್ಟಿ, ಇನ್ನೊಂದ್ ಕಡೆ ಆ ದಾರನ ಕಿಟಕಿ ಕಟ್ಟಿ ನಿಧಾನ ಕೊಡಿದ್ರೆ ಮನುಷ್ಯನ್ ಕತೆ ಅಷ್ಟೇ. ನೋಡಿದ್ಯಾ, ನಾನ್ ಇಷ್ಟು ಸೀರಿಯಸ್ ಆಗಿ ಮಾತಾಡಿದ್ರು ಕಾಮಿಡಿ ಅಂತ ನಗ್ತಾ ಇದ್ದಾನೆ ಇವನು. ಸರಿ, ನಿನ್ ಬಾಡಿಲಿ ಎಷ್ಟು ನರ ಓಡಾಡ್ತದೆ ಅಂತ ಗೊತ್ತಾ ನಿನ್ಗೆ? ನೀನ್ ನಗೋದ್ ನೋಡಿದ್ರೆ ನಿನ್ಗೇನು ಗೊತ್ತಿಲ್ಲ ಅನ್ಸುತ್ತೆ. ಆದ್ರೆ ಈ ಟ್ರೀಟ್ಮೆಂಟ್ ಅಲ್ಲಿ ನಮ್ ಸಾಹೇಬ್ರು ನಂಬರ್ 1. ಏಯ್ ಅವನ್ನ ಎತ್ತಿ ಕಟ್ರೋ. ಏಯ್ ಇದಳ ಮೇಲೆ ಸರಿ ನಿಂತ್ಕೊಳ್ಳೋ. ಟ್ರೀಟ್ಮೆಂಟ್ ಇವಾಗ ನೋಡ್ತಾ ಇರು. ಬಿಡ್ರಾ. ಬಿಡ. ಇಲ್ಲ ಸರಿಯಾಗಿ ಯಾರು ಅಂತ ತೋರಿಸ್ತೀನಿ ನಿನ್ಗೆ ಇವತ್ತು. ಸರ್ ಏನೇ ಕೈಯಲ್ಲಿ? ಟ್ರೀಟ್ಮೆಂಟ್ಗೆ ಸರ್. ನಿನ್ನ ಈ ನರ ಟ್ರೀಟ್ಮೆಂಟ್ ಇಂದ ತಂಜಾವೂರು ಸ್ಟೇಷನ್ ಅಲ್ಲಿ ಒಬ್ಬ ಸತ್ತು ಹೋಗಿದ್ದಾನೆ. ನಾನು ಸತ್ತೋಗ್ತಿ ಅಂತ ಹೇಳ್ದೆ, ಆದ್ರೆ ಬಾಯ ಬಿಡ್ತಲ್ಲ ಇವನು. ಒಳ್ಳೆ ಮಾತಲ್ಲಿ ಕೇಳಿದ್ವಿ, ಹೊಡೆದ್ ಕೇಳಿದ್ವಿ, ಕಣ್ ಬಿಟ್ಟು ನೋಡ್ತಾನೆ ಇದನ್ನ ಬಿಟ್ರೆ ಬಾಯ ಬಿಡ್ತಲ್ಲ ಸರ್. ಯಾರು ಅವನು? ಯೋ ಸ್ವಲ್ಪ ಸರಿರಪ್ಪ. ನೀವು ಹೋಗಿ ಸರ್. ಸರ್ ಅವನು 6 ಜನಕ್ಕೆ ಹೊಡೆದಿದ್ದಾನೆ ಸರ್. ಅವ್ರಿಗೇನಾರ ಆಗ್ಬಿಟ್ರೆ? ಅವ್ರು ಸತ್ತು ಹೋಗಿದ್ರು ಪರವಾಗಿಲ್ಲ, ಅವರವರೇ ಹೊಡೆದಾಡ್ಕೊಂಡು ಸತ್ರು ಅಂತ FIR ಮಾಡಿ ಕೇಸ್ ಕ್ಲೋಸ್ ಮಾಡ್ಬಿಡು. ಏನ್ ಸರ್ ನೀವು? ಅವನೇ ದೊಡ್ಡ ರೌಡಿ. ಅವನಿಗೆ ಯಾರೋ ರೌಡಿ? ಅವರು ಯಾರು ಅಂತ ಗೊತ್ತಾ? ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಇವಾಗ್ಲೇ ನಿಮ್ ಬಗ್ಗೆ ಗೊತ್ತಾಗಿದ್ದು. ನೀವ್ ಯಾರು ಅಂತ ಗೊತ್ತಾಗ್ದೆ ನಿಮ್ ಬಗ್ಗೆ ತಪ್ಪಾಗಿ. ನಾನು ಇಲ್ಲಿಗೆ ಓದಕ್ಕೆ ಅಂತ ಬರ್ಲಿಲ್ಲ, ಅವನ್ನ ಎತ್ತಕ್ಕೆ ಅಂತಾನೆ ಬಂದಿದ್ದು. ಸರಿ ಸರ್, ನೀವೇನ್ ಮಾಡಿದ್ರು ನಾನು ಅದಕ್ಕೆ ಸಹಾಯ ಮಾಡ್ತೀನಿ. ಏನಮ್ಮ, ಏನ್ ನಿನ್ ಸಮಸ್ಯೆ? ನಾನು ಹೇಳೋದನ್ನ ತಪ್ಪಾಗಿ ತಿಳ್ಕೊಬೇಡ. ನೀನ್ ಡೈಲಿ ಹೋಗೋ ಕಾಲೇಜ್ ರೂಟನ್ನ ಬದಲಾಯಿಸು. ನಿನ್ ಫೋನ್ ನಂಬರ್ ಕೂಡ ಬದಲಾಯಿಸು. ಇದನ್ ಡೆಪ್ಯೂಟಿ ಕಮಿಷನರ್ ಆಗಿ ಹೇಳ್ತಿದ್ದೀರಾ ಅಥವಾ ನನ್ನ ಅಪ್ಪನಾಗಿ ಹೇಳ್ತಿದ್ದೀರಾ? ಡೆಪ್ಯೂಟಿ ಕಮಿಷನರ್ ದೃಷ್ಟಿಯಿಂದನೂ ಅಪ್ಪ ಅನ್ನೋ ಅಕ್ರೆಯಿಂದನೂ ಹೇಳ್ತಾ ಇದ್ದೀನಿ. ಯಾಕಪ್ಪ? ನೀವು ಮಾಡಿರೋ ಸಾಧನೆಗೆ ಲೆಕ್ಕನೇ ಇಲ್ಲ, ನೀವು ಮಾಡಿರೋ ಎನ್ಕೌಂಟರ್ಗೆ ಲೆಕ್ಕ ಇಲ್ಲ. ಆ ರೌಡಿ ಜೀವಾಗೂ ನಿಮಗೂ ಏನ್ ಸಂಬಂಧ? ಯಾಕೆ ಅವನಿಗೆ ಹೀಗೆ ಭಯ ಪಡ್ತೀರಾ? ಹೇಳಿ. ಅದನ್ನ ಹೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಕೇಳೋವಂಥ ಶಕ್ತಿನೂ ನಿನಗಿಲ್ಲ. ಅವನಿಂದ ಹೇಗೆ ಕಾಪಾಡಬೇಕು ಅಂತ ನನಗೆ ಗೊತ್ತಿದೆ. ಬೃಂದ, ನೀನು ನನ್ನ ಪ್ರಾಣ ಕಣೋ. ಹೋಗಿ ನೆಮ್ಮದಿಯಾಗಿ ರೆಸ್ಟ್ ಮಾಡು. ಹೋಗಮ್ಮ. ನೆಮ್ಮದಿ ಎಲ್ಲಿಂದ ಬರ್ಬೇಕು? ಹೇ ಜೀವ, ಪೊಲೀಸ್ ಡಿಪಾರ್ಟ್ಮೆಂಟೇ ನನ್ನ ಕೈಲಿದೆ ಕಣೋ. ಒಬ್ಬ ರೌಡಿ ನೀನು ನನ್ನೇ ಆಟ ಆಡಿಸ್ತಿದ್ಯಾ? ನಿನ್ನ ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ ಅಗತ್ಯ ನನಗಿಲ್ಲ. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ನಿಮ್ಮ ಅಪ್ಪನಿಂದಾನೇ ಸಾಲ್ವ್ ಮಾಡೋದಕ್ಕಾಗದೇ ಇರೋ ಪ್ರಾಬ್ಲಮ್ನ ಆ ಇನ್ಸ್ಪೆಕ್ಟರ್ ಸಾಲ್ವ್ ಮಾಡ್ತಾರೆ ಅಂತ ಹೇಗೆ ಅನ್ಕೊಂಡೆ? ನೀನ್ ಪೊಲೀಸ್ ಸ್ಟೇಷನ್ಗೆ ಹೋದೆ ಅಂತ ಜೀವನ್ ಗೊತ್ತಾಯ್ತು ಅಂದ್ರೆ ಏನೇ ಮಾಡ್ಬಿಡ್ತಾನೆ. ಅವನ್ ಏನಾದ್ರೂ ನನ್ನ ಎದುರುಗಡೆ ಬಂದ್ರೆ ಅವನು ಇಲ್ಲ ಅನಿಸ್ಬಿಡ್ತೀನಿ. ಏನತ್ಗೆ ಹಿಂಗ್ ನಡ್ಕೋತಾ ಇದೀರಲ್ಲ ನೀವು? ಅಣ್ಣಂಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ಇನ್ಮೇಲೆ ಪೊಲೀಸ್ ಗಿಲೀಸ್ ಅಂತೆಲ್ಲ ಹೋಗ್ಬೇಡಿ. ಹೋದ್ರೆ ಅವ್ರಿಗೆ ತಾನೇ ಅವಮಾನ. ಅವ್ನ್ ಅನ್ಕೊಂಡಿರೋದು ಆಗಲ್ಲ. ಅವನ್ ಹತ್ರ ಹೋಗಿ ಹೇಳು. ಅದಕ್ಕೆ ನೀವಿಲ್ಲ ಅಂದ್ರೆ ಅಣ್ಣ ಸತ್ತೋಗ್ಬಿಡ್ತಾನತ್ಗೆ. ಸತ್ರೆ ಸಾಯ್ಲಿ ಬಿಡು. ಯಾರನ್ ಸಾಯ ಕೇಳ್ತಿದ್ಯಾ ನಿನ್ನ? ಬೃಂದ, ನೀನ್ ನನಗ್ ಬೇಕು. ನೀನು ನನಗ್ ಬೇಕು 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 ಬೇಕು. ನೀನು ನನಗ್ ಸಿಕ್ಕಿಲ್ಲ ಅಂದ್ರೆ ಬೇರೆ ಯಾರಿಗೂ ಸಿಗ್ಬಾರ್ದು. ನಿಮ್ಮಪ್ಪ DCP ಜೀವ ಇಂದನೇ ಈ ಜೀವನ ಏನು ಮಾಡಕ್ಕಾಗಿಲ್ಲ.
ನೀನು ಅನಾವಶ್ಯಕವಾಗಿ ಅಲ್ಲಿ ಇಲ್ಲಿ ಅಲಿತಾ ಇದೀಯಾ. ಬೇಡ ಕಣೆ, ಬೇಡ. ಏಯ್, ನಿನ್ನ ಅಂದವಾದ ಮುಖದಲ್ಲಿ ಟೆನ್ಷನ್ ಬೇಡ, ಸ್ವಲ್ಪ ನಗಮ್ಮ. ನಗು, ನಗೆ. ಏಯ್ ಬನ್ರೋ, ನಿಮ್ಮ ಅತ್ತಿಗೆನ ನನ್ನ ಕಣ್ಣಲ್ಲಿ ಕ್ಲಿಕ್ ಮಾಡ್ಬಿಟ್ಟೆ. ನಿಮ್ಮ ಪಿಂಡ. ನಾನು ಕಣ್ಣೇ ಬಿಡೋದಿಲ್ಲ. ನನ್ನನ್ನು ಹಾಗೆ ಗಾಡಿನಲ್ಲಿ ಕರ್ಕೊಂಡು ಕೂರಿಸ್ಬಿಡ್ರೋ. ವಾಟ್ ಎ ಸ್ಮೈಲ್ ಸ್ವೀಟ್. ರೈಟ್ ರೈಟ್. ಜೀವ, ನಾನು ಜೀವನದಿಂದ ಮಾತಾಡ್ತಿರೋದು. ನಾನು ಆಸೆ ಪಟ್ಟಿರೋ ಡೆಪ್ಯೂಟಿ ಕಮಿಷನರ್ ಪದವಿಗೆ ಒಬ್ಬ ಅಡ್ಡ ಬಂದಿದ್ದಾನೆ. ಆನ್ಸರ್ ಮಾಡಿದ್ಯಮ್ಮ. ನನಗೆ ಆ ಪದವಿ ಬೇಕು, ಇದೆಲ್ಲ ಖಂಡಿತ easy ಬೇಕು. questions ಅಮ್ಮ. ನಿನ್ಗೆ ನೀನೇನ್ ಒಳ್ಳೆ ಮಾಡ್ತೀಯ marks ಹೇಳು. ತೆಗಿಯಕ್ಕೆ help ಹೇಳು. ಎತ್ತು ಬಿಡ್ತೀನಿ. ಡೆಪ್ಯೂಟಿ ಕಮಿಷನರ್ ಪದವಿಗೆ ನೀನು ಆಸೆ ಪಟ್ಟಿದ್ದು ತುಂಬಾ ದೊಡ್ಡ ತಪ್ಪು. ತುಂಬಾ 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 ದೊಡ್ಡ ತಪ್ಪು ಕಣೋ. ನೀನ್ ಹೋಗೋಣ, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ.